ಹಲೋ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನು ಮಾಡ್ತಾಯಿದ್ದೀನಿ ಇವತ್ತು ಬೇಳೆ ಸಾರು. ಅದಕ್ಕೆ ನಾನು ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ಸ್ವಲ್ಪ ಬೇಳೆನೂ ತೆಗೆದುಕೊಂಡಿದ್ದೀನಿ. ನಂತರ ನಾನು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ, ಯಾಕಂದರೆ ಧೂಳಿರುತ್ತಲ್ಲ, ಅದಕ್ಕೆ ಅದನ್ನು ಸ್ವಚ್ಛ ಮಾಡ್ತಾಯಿದ್ದೀನಿ. ನಂತರ ಈ ಥರ ಸ್ವಚ್ಛ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ನಾವು ಚೆನ್ನಾಗಿ ಅದನ್ನು ಕ್ಲೀನ್ ಮಾಡ್ಕೋಬೇಕು. ನಂತರ ನಾನು ನೋಡಿ ಫ್ರೆಂಡ್ಸ್, ಈ ಥರ ನಾನು ಕ್ಲೀನಾಗಿ ಮಾಡಿಕೊಂಡು ಕುಕ್ಕರ್ನಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನೀರು, ಯಾಕಂದರೆ ನಾನು ಈಗ ಅದರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಬಟ್ ಜಾಸ್ತಿ ನೀರು ಹಾಕ್ಕೋಬಾರ್ದು. ಕುಕ್ಕರಲ್ಲಿ ವಿಜಿಲ್ ಹಾಕುತ್ತೆ ಅಲ್ಲ, ಆವಾಗ ನೀರು ಜಾಸ್ತಿ ವೇಸ್ಟ್ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ. ನಂತರ ನಾನು ಹಾಕ್ತಾಯಿದ್ದೀನಿ ಹಸಿಮೆಣಸಿನ್ಕಾಯಿ ಮತ್ತು ಮೆಂತ್ಯ ಹಾಕಿ ಮಾಡಿದಂತೂ ಸಖತ್ತಾಗಿರುತ್ತೆ. ಅದಕ್ಕೆ ನಾನು ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಒಣ ಖಾರ ಪುಡಿ ಹಾಕ್ತಾಯಿಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ನಾವು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ ನಂತರ ನಾನು ಹಾಕ್ತಾಯಿದ್ದೀನಿ 1 ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಹಾಕಿದ ನಂತರ ನಾನು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಹಾಕ್ತಾಯಿದ್ದೀನಿ ಇದರಲ್ಲಿ ಒಂದು ಟಮಾಟೆಯನ್ನು ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಟಮಾಟೆ ಹಣ್ಣು ಹಾಕಿ ನಾನು ಈ ಥರ ಕುಕ್ಕರನ್ನು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಕುಕ್ಕರ್ ಲಾಕ್ ಮಾಡಿದ್ದೀನಿ. ನಂತರ ನಾನು ಈಗ ಸ್ಟವನ್ನು ಹಚ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸ್ಟವ್ ಹಚ್ಕೊಂಡ ನಂತರ ನಾನು ಇಡ್ತಾಯಿದ್ದೀನಿ. ಈಗ ಕುಕ್ಕರ್ ಸ್ಟವ್ ಮೇಲೆ ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಸ್ಟವ್ ಇಟ್ಕೊಂಡ ನಂತರ ನಾನು ತೆಗೆದುಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನು ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ಎಣ್ಣೆ ಹೊಡೆದಿರ್ತಾರೆ ಅದಕ್ಕೆ ನಾವು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ನಾನು ಈಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಕಟ್ ಮಾಡಿಕೊಂಡು ಆ ಸೊಪ್ಪನ್ನು ಚೆನ್ನಾಗಿ ಈ ಥರ ಮಾಡ್ತಾಯಿದ್ದೀನಿ. ಮಾಡಿ ನಂತರ ನಾನು ಅದನ್ನು ಜಾಡಿಸ್ತಾ ಇದ್ದೀನಿ, ಯಾಕಂದರೆ ಅದರಲ್ಲಿ ಮಣ್ಣುಗಳಿದೆ ಅಲ್ಲ, ಅದಕ್ಕೆ ಮಣ್ಣನ್ನು ಜಾಡಿಸ್ತಾ ಇದ್ದೀನಿ. ನಂತರ ನಾನು ಇದನ್ನು ಒಂದೊಂದಾಗಿ ಮುರಿದು ಹಾಕ್ಕೊತೀನಿ. ಯಾಕಂದರೆ ಈಗ ನಾವು ಎಲ್ಲನೂ ಕಟ್ ಮಾಡಿ ಅಥವಾ ಚಾಕುವಿಂದ ಕಟ್ ಮಾಡಿದರೆ ಏನಾಗುತ್ತೆ, ಅದರಲ್ಲಿ ಮಣ್ಣುಗಳು ಹಿಂಗೆ ಬರ್ತದೆ. ಅದಕ್ಕೆ ಅದನ್ನು ಏನು ಮಾಡಬೇಕಂದ್ರೆ ಒಂದೊಂದಾಗಿ ಬಿಡಿಸ್ತಾ ಇರಬೇಕು. ಅದಕ್ಕೆ ಅದು ಚೆನ್ನಾಗಿ ಬರುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಯಾಕಂದರೆ ಎಲ್ಲ ತೊಗೊಂಡ್ರೆ ಅದು ಚೆನ್ನಾಗಿ ಬರಲ್ಲ, ಮತ್ತು ಮಣ್ಣು ಜಾಸ್ತಿ ಬಂದರೆ ಮತ್ತು ನಮಗೆ ಕಿಡ್ನಿ ಸ್ಟೋನು ಅಂಥವಾಗುತ್ತಲ್ಲ, ಅದಕ್ಕೆ ನಾವು ಮಣ್ಣನ್ನು ಚೆನ್ನಾಗಿ ಜಾಡಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಫೈನಲಾಗಿ ನಾನು ಮೆಂತ್ಯ ಸೊಪ್ಪನ್ನು ಈ ಥರ ರೆಡಿ ಮಾಡ್ಕೊತಾ ಇದ್ದೀನಿ. ನಂತರ ನಾವು ಏನು ಮಾಡಬೇಕಂದ್ರೆ ಇದನ್ನು ಚೆನ್ನಾಗಿ ಕ್ಲೀನಾಗಿ ತೊಳಿಬೇಕು. ಯಾಕಂದರೆ ಅದರಲ್ಲಿರುವ ಮಣ್ಣು ಎಲ್ಲ ಹೋಗಬೇಕು. ಮಣ್ಣು ಇದ್ದರೆ ನಮಗೆ ಹೆಲ್ತಿಗೆ ಪ್ರಾಬ್ಲಮ್. ಅದಕ್ಕೆ ನಾವೆಲ್ಲ ಕ್ಲೀನ್ ಮಾಡಿಕೊಂಡ ನಂತರ ನಾನಿಲ್ಲಿ ಹಾಕಿದ್ದು ಬೇಳೆ ನೋಡಿ ವಿಸಿಲ್ ಹಾಕ್ತಿದ್ದೆ. ನಂತರ ನಾನು ಇದನ್ನು ಕ್ಲೀನ್ ಮಾಡಿಕೊಂಡು ಒಂದು ಟೊಮಾಟೆ ಹಣ್ಣನ್ನು ತೆಗೆದುಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಒಂದು ಟೊಮಾಟೆ ಹಣ್ಣನ್ನು ತೆಗೆದುಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಟೊಮೆಟೊ ಹಣ್ಣನ್ನು ಕಟ್ ಮಾಡಿಕೊಂಡು ನಂತರ ನಾನು ಒಂದು ತೊಗೊಂಡಿದ್ದೀನಿ ಈರುಳ್ಳಿ. ಯಾಕಂದರೆ ಈಗ ನಾವು ಒಗ್ಗರಣೆ ಕೊಡಬೇಕಲ್ಲ, ಅದಕ್ಕೆ ನಾನು ಈ ಥರ ತೆಗೆದುಕೊಂಡಿದ್ದೀನಿ. ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಹಣ್ಣು ಮತ್ತು ಮೆಂತ್ಯ ಸೊಪ್ಪನ್ನು ತಯಾರು ಮಾಡ್ಕೊಂಡಿದ್ದೀನಿ. ನಂತರ ನಾವು ಬೇಳೆ ಈಗ ರೆಡಿಯಾಗಿದೆ, ಅದನ್ನು ನಾನು ಕೆಳಗೆ ಇಳಿಸ್ಕೊಂಡಿದ್ದೆ. ನಂತರ ಯಾಕಂದರೆ ಕುಕ್ಕರನ್ನು ಸೂಕ್ಷ್ಮವಾಗಿ ಅದರಲ್ಲಿರುವ ಗಾಳಿ ಎಲ್ಲ ಹೊರಹಾಕಬೇಕು, ಇಲ್ಲಾಂದರೆ ಗೊತ್ತಲ್ಲ ಕುಕ್ಕರ್ ಎಷ್ಟು ಡೇಂಜರ್ ಅಂತ. ಅದಕ್ಕೆ ನಾನು ಎಲ್ಲ ಗಾಳಿ ಹೊರಗೆ ಹಾಕಿ ನೋಡಿ ಫೈನಲಾಗಿ ನನ್ನ ಬೇಳೆ ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ. ನೋಡಿ ಫ್ರೆಂಡ್ಸ್, ಮೆಣಸಿನ್ಕಾಯಿ ಹಾಕಿ ಅರಿಶಿನ ಹಾಕಿ ಎಷ್ಟು ಸಖತ್ತಾಗಿ ಕುದ್ದಿದೆ ನೋಡಿ ಫ್ರೆಂಡ್ಸ್, ಅದು ಎಷ್ಟು ಸಖತ್ತಾಗಿ ಆಗಿದೆ ಅಂತ. ನಂತರ ನಾನೀಗ ಅದನ್ನು ಈ ಥರ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಈಗ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಬೇಳೆ ಎಲ್ಲ ಚೆನ್ನಾಗಿ ನುಸಿ ಆಗುತ್ತೆ, ಅಂದರೆ ಸಣ್ಣಗೆ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಥರ ಮಾಡ್ಕೊಂಡ ನಂತರ ನಾನೀಗ ಸ್ಟವ್ ಹಚ್ಕೋತಾ ಇದ್ದೀನಿ. ಸ್ಟವ್ ಹಚ್ಕೊಂಡು ನಾನು ಒಂದು ಬೋಗಣಿಯನ್ನು ಇಡ್ತಾ ಇದ್ದೀನಿ. ನೋಡಿ, ಬೋಗಣಿಯನ್ನು ಇಟ್ಟು ನಂತರ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಎಣ್ಣೆ, ಸ್ವಲ್ಪ ಕರಿಬೇವು, ನಂತರ ಹಾಕ್ತಾಯಿದ್ದೀನಿ ನಾನು ಬೆಳ್ಳುಳ್ಳಿ, ನಂತರ ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ. ನೋಡಿ, ಸ್ವಲ್ಪ ಜೀರಿಗೆಯನ್ನು ಹಾಕಿದ್ದೀನಿ. ನಂತರ ನಾವು ಸ್ವಲ್ಪ ಅದನ್ನು ಬ್ರೌನ್ ಕಲರ್ ಆಗೋವರೆಗೂ ಬಿಡಬೇಕು. ನಂತರ ಸ್ವಲ್ಪ ಶುಂಠಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನಂತರ 2 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಂತರ ನಾನು ಹಾಕ್ತಾಯಿದ್ದೀನಿ ಈರುಳ್ಳಿ. ನೋಡಿ ಫ್ರೆಂಡ್ಸ್, ಒಗ್ಗರಣೆ ಕೊಡೋ ಟೈಮಿಗೆ ನಾನು ಈ ಥರ ಎಲ್ಲ ಹಾಕ್ತಾಯಿದ್ದೀನಿ. ಈರುಳ್ಳಿಯನ್ನು ಹಾಕಿದ್ದೀನಿ. ನಂತರ ನಾನು ಹಾಕ್ತಾಯಿದ್ದೀನಿ ಇದರಲ್ಲಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಂಡು ನಂತರ ನಾನು ಹಾಕ್ತಾಯಿದ್ದೀನಿ ಇದರಲ್ಲಿ ಟಮಾಟೆ ಹಣ್ಣು. ನೋಡಿ, ಈ ಥರ ಟಮಾಟೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಹಾಕಿದ ನಂತರ ನಾನು ಹಾಕ್ತೀನಿ ಇದರಲ್ಲಿ ಮೆಂತ್ಯ ಸೊಪ್ಪು. ನೋಡಿ, ಮೆಂತ್ಯ ಸೊಪ್ಪು ಈ ಥರ ಹಾಕ್ಕೊಂಡಿದ್ದೀನಿ.
ನಂತರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತಿನ್ನಕ್ಕಂತೂ ಬಾಯಿಗೆ ಸಖತ್ತಾಗಿ ರುಚಿ ಬರುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಹಾಕ್ತಾಯಿದ್ದೀನಿ ಇದರಲ್ಲಿ ಉಪ್ಪು. ನೋಡಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ, ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಅದೆಷ್ಟು ಚೆನ್ನಾಗಿ ಕುದ್ತಾಯಿದೆ ನೋಡಿ ಫ್ರೆಂಡ್ಸ್, ಈ ಥರ ಕುದಿದ ನಂತರ ನಾನು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ ಸಾಂಬಾರು ಮಸಾಲ ಹಾಕಿದ ನಂತರ ನಮಗೆ ಬೇಳೆ ಚೆನ್ನಾಗಿ ರುಚಿ ಕೊಡುತ್ತೆ. ಅದಕ್ಕೆ ನಾನು ಇದರಲ್ಲಿ ಸಾಂಬಾರು ಮಸಾಲನೂ ಕೂಡ ಆ್ಯಡ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಸಾಂಬಾರು ಮಸಾಲ ಹಾಕಿದ ನಂತರ ನಾನು ಒಂದು 5ರಿಂದ 10 ನಿಮಿಷ ನಾನು ಈ ಥರ ಅದನ್ನು ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಯಾಕಂದರೆ ಅದು ಎಷ್ಟು ಚೆನ್ನಾಗಿ ಗ್ರೇ ಆಗುತ್ತೆ, ಅಷ್ಟು ನಮಗೆ ರುಚಿ ಕೊಡುತ್ತೆ. ಅದಕ್ಕೆ ನಾನು ಒಂದು 5-10 ನಿಮಿಷ ಈ ಥರ ಬಿಟ್ಟು ನಂತರ ನಾನು ಹಾಕ್ತಾಯಿದ್ದೀನಿ ಇದರಲ್ಲಿ ಧನಿಯಾ ಮಸಾಲ ಹಾಕಿದರೂ ಕೂಡ ಸಾಂಬಾರಿಗೆ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು. ನಂತರ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಕಲರು ಅಂತ. ಈ ಥರ ಮಿಕ್ಸ್ ಮಾಡಬೇಕು. ನೋಡಿ, ಒಂದು 5-10 ನಿಮಿಷ ಈ ಥರನೇ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ಕೊನೆಯಲ್ಲಿ ನಮಗೆ ಈ ಥರ ಕಲರ್ ಕೊಡಬೇಕು. ಮತ್ತು ನೋಡಿ ಫ್ರೆಂಡ್ಸ್, ಅದು ಚೆನ್ನಾಗಿ ಮೆತ್ತಗೆ ಆಗಿದೆ. ನೋಡಿ, ತಿನ್ನೋಕ್ಕೂ ಕೂಡ ರುಚಿಯಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ನಮಗೆ ಮೆತ್ತಗೆ ಆದ ನಂತರ ನಾವು ಇದನ್ನು ಬೇಳೆ ಇದರಲ್ಲಿ ಆ್ಯಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ನಾವು ಬೇಳೆಯನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ನಾನು ಹಾಕ್ಕೊಂಡ ನಂತರ ಎಲ್ಲ ಬೇಳೆ ಇದರಲ್ಲಿ ಹಾಕಿದ ನಂತರ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಿದೆ, ಬಾಯಲ್ಲಿ ಅಂತೂ ನೀರು ಬರುತ್ತೆ, ಅಷ್ಟು ಚೆನ್ನಾಗಾಗಿದೆ ಈ ಮೆಂತ್ಯ ಬೇಳೆ ಸಾರು ಅಂತೂ ಸಖತ್ತಾಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಲರು ಬಂದಿದೆ. ನೋಡಿ ಫ್ರೆಂಡ್ಸ್, ಈ ಥರ ನಾನೀಗ ಇದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ನಂತರ ನಾನು ಇದನ್ನು ಬೇಳೆಯಲ್ಲಿ ಆ್ಯಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಗಟ್ಟಿ ಬೇಳೆಯಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ. ನಂತರ ನಾನು ಹಾಕ್ತಾಯಿದ್ದೀನಿ ಇದರಲ್ಲಿ ಹುಣಸೆ ನೀರು. ಯಾಕಂದರೆ ನಮಗೆ ಹುಣಸೆ ನೀರು ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ, ಆದರೆ ಜಾಸ್ತಿನೂ ಹಾಕ್ಬಿಡೋದು, ಸ್ವಲ್ಪ ಮಟ್ಟಿಗೆ ಹಾಕಿದ್ದೀನಿ. ಯಾಕಂದರೆ ಹುಣಸೆ ಹಣ್ಣಿನ ನೀರು ಬೇಗ ನಮಗೆ ಮಾಡಿರೋ ಅಡುಗೆನೂ ಅಳಿಸಿ ಹೋಗಲ್ಲ, ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಿದ್ದೀನಿ. ನಂತರ ನೋಡಿ ಫ್ರೆಂಡ್ಸ್, ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಫೈನಲಾಗಿ ನೋಡಿ ಫ್ರೆಂಡ್ಸ್, ನಾನು ಮಾಡಿರೋದು ಮೆಂತ್ಯ ಬೇಳೆ ಸಾರು ಎಷ್ಟು ಸಖತ್ತಾಗಿ ಕಾಣ್ತಿದೆ, ಮತ್ತು ಬಾಯಿಗಂತೂ ನೀರೇ ಬರುತ್ತೆ, ಅಷ್ಟು ರುಚಿ ಕೊಡುತ್ತಿದೆ. ನೋಡಿ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಕೂಡ ಮೆಂತ್ಯ ಬೇಳೆ ಸಾರು ಮಾಡಿ ನೋಡಿ, ರೊಟ್ಟಿಯಲ್ಲಿ ಮತ್ತು ಚಪಾತಿಯಲ್ಲಿ, ಅನ್ನ ಸಾಂಬಾರಲ್ಲಿ ಅಂತೂ ಸಖತ್ತಾಗಿರುತ್ತೆ ಮೆಂತ್ಯ ಬೇಳೆ ಸಾರು. ಅದಕ್ಕೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.